ಇತ್ತೀಚೆಗೆ ಈ ಗಾಂಧಿನಗರಕ್ಕೆ ಬಂದಿದೆ, ಒಳ್ಳೆ ಸಿನಿಮಾ ಬಂದಿದೆ ಏಳುಮಲೆ ಅಂತೇಳಿ. ನಿಜವಾಗ್ಲೂ ಈ ಸಿನಿಮಾ ನೋಡಬೇಕು, ಎಂಥವ್ರು ನೋಡಬೇಕು ಅಂತ, ಕಾಲೇಜ್ ಸ್ಟೂಡೆಂಟ್ಗಳು, ಆಮೇಲೆ ಅಂಕಲ್ ಆಂಟಿರು ಎಲ್ಲರೂ ನೋಡ್ಬೇಕು ಸಿನಿಮಾ. ಯಾಕೆ ನೋಡ್ಬೇಕಂದ್ರೆ ಪ್ರತಿಯೊಬ್ಬರು ಹಿಂದೆನೂ ಲವ್ ಸ್ಟೋರಿ ಇರುತ್ತೆ, ಹೌದಾ? ಎಲ್ಲ ಲವ್ ಸ್ಟೋರಿಗಳೇ ಒಂದು ಸ್ಟೋರಿ ಇರುತ್ತೆ. ಆ ಸ್ಟೋರಿನೇ ಸರ್ ಈ ಕಾಲದಲ್ಲಿ ಹೆಂಗೆ ಗೊತ್ತಾ, 10 ವರ್ಷದ ಹಿಂದ್ಗಡೆ ಲವ್ ಅಂದರೆ ಅದೊಂಥರ ಪ್ಯೂರ್ ಪ್ರೀತಿ ಅಂತ ಹೇಳ್ತಾರೆ. ಲವ್ ಮಾಡಿದ್ಮೇಲೆ ಅವಳನ್ನೇ ಮದುವೆ ಆಗಬೇಕು, ಅವಳ ಜೊತೆನೇ ಬದುಕಬೇಕು ಅಂತ. ಈಗೆಲ್ಲ ಸರ್ ಈಗ ಲವ್ ಅಂದರೆ ಯಾವ ಥರ ಗೊತ್ತಾ, ಬರೀ ಟೈಮ್ ಪಾಸು, ಶಾಪಿಂಗು, ಅದಾದಮೇಲೆ ಬ್ರೇಕಪ್ಪು. ಅದೇನು ಮದುವೆ ಆಗೋಕ್ಕೆ ಶ್ರೀಮಂತ ಹುಡುಗ ಬೇಕು, ಪ್ರೀತಿ ಮಾಡೋಕ್ಕೆ ಬಡವನ ಪ್ರೀತಿ ಬೇಕು ಅಂತಾರಲ್ಲ ಆ ಥರ. ಬಟ್ ಅಂಥವ್ರು ಸಿನಿಮಾ ನೋಡಬೇಕು. ನಿಜ ಹೇಳ್ತಿದ್ದೀನಿ, ಯಾರು ಏನೇ ಕುತಂತ್ರ ಮಾಡಿದ್ರು, ಟ್ರೂ ಲವ್ಗೆ ಯಾರು ಏನೇ ಕುತಂತ್ರ ಮಾಡಿದ್ರು, ರಿಯಾಲಿಟಿ ಪ್ರೀತಿಗೆ ಯಾರು ಸಿನ್ಸಿಯರ್ ಆಗಿ ಮನಸ್ಸಿಂದ ಇಷ್ಟಪಡ್ತಾರೋ ಅವ್ರನ್ನ ಯಾರು ಏನೇ ಮಾಡೋ ಭಗವಂತ ಬಂದು ಕೂಡ ದೂರ ಮಾಡೋಕ್ಕಾಗಲ್ಲ. ಅವ್ರು ಯಾರು ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಯಾಕೆಂದ್ರೆ ಎಲ್ಲರೂ ಗಾಂಧಿನಗರ ಬಂದು ನೋಡ್ಬೇಕು. ಸಿನಿಮಾ ಹೊಸ ಸಿನಿಮಾ ಬಂದಿದೆ, ಸಾರಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಏಳುಮಲೆ ಅಂತೇಳಿ. ಎಲ್ಲರೂ ಬಂದು ನೋಡಿ ಸಿನಿಮಾ. ಎಕ್ಸ್ಟ್ರಾಡಿನರಿ ಸಿನಿಮಾ. ಯಾಕೆ ನೋಡಬೇಕು ಅಂದರೆ ಯೂತ್ ನೋಡಬೇಕು ಈ ಸಿನಿಮಾ. ಯಾಕೆಂದ್ರೆ ಯೂತ್ ಬೇಕಾಗಿರೋ ಸಿನಿಮಾ ಇದು. ಗಾಂಧಿನಗರದಲ್ಲಿ ಇದು ನಿಲ್ಲಬೇಕು. ಲಾಸ್ಟ್ ಟೈಮ್ ಯಾವುದೋ ನಮ್ಮ ಕನ್ನಡ ಸಿನಿಮಾ ಬಂದು ಭಾಳ ಹೆಮ್ಮೆ ಆಯಿತು. ಸೊ ಅದು ರಾಜ್ ಬಿ ಶೆಟ್ಟಿ ಅವ್ರದ್ದು. ನೆಕ್ಸ್ಟ್ ಈ ಸಿನಿಮಾ ಸರ್, ನಿಜವಾಗಿ ಈ ಥರ ಸಿನಿಮಾ ಬರ್ತದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ಹೋಗ್ಬಿಡ್ತಾರೆ ಸರ್ ನಮ್ಮ ಇಂಡಸ್ಟ್ರಿ. ಜನಗಳು ಥಿಯೇಟ್ರಿಗೆ ಬರ್ತಾರೆ, ಅಲ್ಲಿ ನೋಡ್ತಾರೆ. ಯಾವುದ್ಯಾವುದೋ ಸಿನಿಮಾ ಬಂದು ಹೊಗಳಂದ್ರೆ, ನಮ್ಗೆ ಈ ಥರ ಸಿನಿಮಾ ಬಂದು ಹೊಗಳಂದ್ರೆ ತುಂಬ ಖುಷಿ ಸರ್. ಸಿನಿಮಾ ಬಗ್ಗೆ ಹೊಗಳಕ್ಕೆ ಈ ಥರ ಸಿನಿಮಾ ಕೊಡಲಿ ಅಂತ ಹೇಳ್ಬೋದು ಸರ್. ನಿಮಗೆ ದರ್ಶನವ್ರನ್ನ ಪರ್ಟಿಕ್ಯುಲರ್ಗೆ ಯಾವ ಸೀನ್ ಇಷ್ಟ ಆಯ್ತು ಸರ್? ಲಾಸ್ಟಲ್ಲಿ ಒಂದು ಸೀನ್ ಇಷ್ಟ ಆಯ್ತು ಸರ್ ನಮಗೆ. ಆ ಮಳೆಯಲ್ಲಿ ಹೀರೋಯಿನ್ನ ತೋರಿಸೇ ಇರಲ್ಲ, ಲಾಸ್ಟಲ್ಲಿ ಎದುರುಗಡೆ ಬಂದ್ಬಿಡ್ತಾರೆ, ಒಂಥರ ಕಚ್ಕಂದ್ಬಿಡ್ತೆ ಸರ್. ಹೀರೋಯಿನ್ ಇಲ್ಲಿರ್ತಾಳೆ, ಏನು ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ಅವ್ರು ಬೇರೆ ಗೊತ್ತಿರೋರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿರ್ತಾರೆ. ಏನಾಗುತ್ತೆ ಅನ್ನೋಷ್ಟರಲ್ಲಿ ಹೀರೋಯಿನ್ ಎಂಟ್ರಿ ಕೊಡ್ತಾಳಲ್ಲ ಸರ್, ಅಷ್ಟು ಎಲ್ಲ ನಮ್ಮ ಹುಡುಗಿ ಹೋದವ್ರು ವಾಪಸ್ ಬಂದು ಅನ್ನೋದಷ್ಟು ಫೀಲ್ ಆಗುತ್ತೆ ಸರ್. ಬಿಟ್ಟು ಹೋದವ್ರು ವಾಪಸ್ ಬಂದು ಅನ್ನೋಷ್ಟು ಫೀಲ್ ಆಗುತ್ತೆ ಸರ್. ಹೆಂಗೆ ಅಂದರೆ ಸರ್, ಫಸ್ಟ್ ಆಫ್ ಲವ್, ಯಾವುದೇ ಹುಡುಗ ಲವ್ ಮಾಡಿದ್ರೆ ಹುಡುಗಿ ಪಡಿಬೇಕು ಅಂತ ನೋಡ್ತಾರೆ ಅಲ್ವಾ? ಈಗ ಹೆಂಗೆ ಅಂದರೆ ಯಾರು ಲವ್ ಮಾಡಿದ್ಮೇಲೆ ಪಡಿಬೇಕು ಅಂತ ನೋಡಲ್ಲ, ಬಿಟ್ಟು ಇನ್ನೊಬ್ಳು ನೋಡ್ಬೇಕು ಅಂತ ಹೋಗ್ತಾರೆ. ಅದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು ಅಲ್ವಾ? ಸಾಯೋವರೆಗೂ ಆ ಹುಡುಗಿನೇ ಬೇಕು ಅಂತ ಎಷ್ಟು ಆ ಹೀರೋ ಕಷ್ಟಪಡ್ತಾನೆ ಆ ಹುಡುಗಿ ಪಡಿಯೋಕ್ಕಂದ್ರೆ ಸರ್. ಅದನ್ನು ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಲಾಸ್ಟ್ವರೆಗೂ ಫೈಟ್ ಮಾಡ್ತೇನೆ ಸರ್, ಎಲ್ಲರೂ ಫೇಸ್ ಮಾಡ್ತೇನೆ. ಕೊನೆಗೆ ಅವ್ಳು ಬೇಡ ಸರ್, ಅವಳು ಚೆನ್ನಾಗಿರಲಿ ಸರ್, ಎಲ್ಲೋ ದೂರ ಅವಳು ಚೆನ್ನಾಗಿರಲಿ, ಹನ್ನೊಂದು ಜಾಲಿಗೆ ಆಗ್ಬಿಟ್ಟು ಸರ್, ನನ್ನ ಜೀವನ ಹಾಳಾದ್ರೆ ಹಾಳೋಗ್ಲಿ ಅಂತ ತ್ಯಾಗ ಮಾಡ್ತೇನೆ ಸರ್. ಅದು ಸರ್ ಪ್ಯೂರ್ ಪ್ರೀತಿ ಅದು ಚೆನ್ನಾಗಿ 100 ಕೊಡ್ತೀನಿ ಸರ್. ನಾನು 100 ಚೆನ್ನಾಗಿದೆ ಸರ್. ನಿಮ್ಗೆ ಏನೋ ಫೇಕ್ ಅನಿಸಿದ್ರೆ ನನಗೆ ರಿಯಾಲಿಟಿಯಾಗಿ ಹೇಳ್ತಿದ್ದೀನಿ, ನನ್ನ ಐಡಿಗೆ ಮೆಸೇಜ್ ಮಾಡಿ, ನನಗೆ ಮೆಸೇಜ್ ಮಾಡಿ. ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತ ಪೇಜ್ ಇದೆ, ಮೆಸೇಜ್ ಮಾಡಿ. ಚೆನ್ನಾಗಿದೆ ಲವ್ ಸ್ಟೋರಿ, ಅಭಿ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಹೀರೋ ಚೆನ್ನಾಗಿದೆ. ಓಕೆ, ಸಾಂಗ್ಸ್ ಎಲ್ಲ ಹೇಗಿತ್ತು? ಸಾಂಗ್ಸ್ ವೆರಿ ಗುಡ್ ಸರ್, ಲೊಕೇಶನ್ಸ್ ಎಲ್ಲ ಚೆನ್ನಾಗಿದೆ. ಮಹದೇಶ್ವರ ಬೆಟ್ಟ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ.